ಐಪಿಎಲ್ ವಿಶ್ವದ ಶ್ರೀಮಂತ ಲೀಗ್. ಬೇರೆ ಬೇರೆ ದೇಶಗಳ ಲೆಜೆಂಡರಿ ಪ್ಲೇಯರ್ಸ್ ಕೂಡ ಐಪಿಎಲ್ನಲ್ಲಿ ಆಡಿದ್ದಾರೆ, ಈಗಲೂ ಕೂಡ ಆಡ್ತಾ ಇದ್ದಾರೆ. ನೂರಾರು ದಾಖಲೆಗಳನ್ನು ಬರೆದಿದ್ದಾರೆ. ಇದೇ ಟೂರ್ನಿಯಲ್ಲಿ ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಬರೆದಿರುವಂಥ ರೆಕಾರ್ಡ್ಸ್ ನಿಜಕ್ಕೂ ಕೂಡ ಅತ್ಯದ್ಭುತ. 2008ರಿಂದಲೂ ಕೂಡ ಐಪಿಎಲ್ನಲ್ಲಿ ಆಡ್ತಾ ಇರುವಂಥ ವಿರಾಟ್ ಕೊಹ್ಲಿ ಎದುರಾಳಿಗಳ ವಿರುದ್ಧ ವಿರಾಟ ರೂಪವನ್ನೇ ತೋರಿಸಿದ್ದಾರೆ. ಸೊ ಯಾವ್ಯಾವ ತಂಡಗಳ ವಿರುದ್ಧ ಎಷ್ಟೆಷ್ಟು ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪ್ರಸ್ತುತ ಐಪಿಎಲ್ ಟೂರ್ನಿಯಲ್ಲಿ ಡೇ 1ನಿಂದ ಪಂದ್ಯಗಳನ್ನು ಆಡ್ತಿರೋರ ಪೈಕಿ ವಿರಾಟ್ ಕೊಹ್ಲಿ ಕೂಡ ಒಬ್ರು. ಅದು ಒಂದೇ ಒಂದು ಫ್ರಾಂಚೈಸಿಗಾಗಿ 18 ಸೀಸನ್ಗಳನ್ನು ಆಡಿರುವಂಥ ಏಕೈಕ ಪ್ಲೇಯರ್. RCB ಟೀಮ್ ಐಕಾನ್ ಪ್ಲೇಯರ್ ಆಗಿರುವಂಥ ವಿರಾಟ್ ಕೊಹ್ಲಿ ಐಪಿಎಲ್ನಲ್ಲೂ ಕೂಡ ರನ್ ಮಳೆ ಸುರಿಸಿದ್ದಾರೆ. ಸೀಸನ್ನಿಂದ ಹಿಡಿದು ಸೀಸನ್ಗೆ ಅವರ ಬ್ಯಾಟಿಂಗ್ ಅಬ್ಬರ ಹೆಚ್ಚಾಗ್ತಾನೇ ಇದೆ. ಐಪಿಎಲ್ನಲ್ಲಿ ಇದುವರೆಗೆ 8,509 ರನ್ಗಳನ್ನು ಕಲೆ ಹಾಕಿದ್ದಾರೆ. ಪ್ರತಿಯೊಂದು ತಂಡದ ವಿರುದ್ಧ ಕೂಡ ಹೈಯೆಸ್ಟ್ ಸ್ಕೋರ್ಗಳನ್ನು ಮಾಡಿದ್ದಾರೆ. ಅದರಲ್ಲೂ 4 ಟೀಮ್ ಎದುರಲ್ಲಿ 1000+ ರನ್ಗಳನ್ನು ಕಲೆ ಹಾಕಿರುವಂಥ ಏಕೈಕ ಆಟಗಾರ ವಿರಾಟ್ ಕೊಹ್ಲಿ. ಸೊ ವಿರಾಟ್ ಯಾವ್ಯಾವ ತಂಡಗಳ ಎದುರು ಎಷ್ಟೆಷ್ಟು ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ ಅನ್ನೋದನ್ನು ನೋಡೋದಾದರೆ, ವಿರಾಟ್ ಕೊಹ್ಲಿ 2008ರಿಂದಲೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಪರ ಕಣಕ್ಕಿಳಿತಾ ಇದ್ದಾರೆ. ಇದುವರೆಗೆ 263 ಪಂದ್ಯಗಳನ್ನು ಆಡಿದ್ದು ಈ ಮೂಲಕ 8,509 ರನ್ಗಳನ್ನು ಕಲೆ ಹಾಕಿದ್ದಾರೆ. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ನಲ್ಲಿ ಅತಿ ಹೆಚ್ಚು ರನ್ಗಳನ್ನು ಬಂದಿರೋದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ. ಚೆನ್ನೈ ವಿರುದ್ಧ 34 ಇನ್ನಿಂಗ್ಸ್ಗಳನ್ನು ಆಡಿರುವಂಥ ವಿರಾಟ್ ಕೊಹ್ಲಿ 38.70 ಸರಾಸರಿಯಲ್ಲಿ 1,146 ರನ್ಗಳನ್ನು ಗಳಿಸಿದ್ದಾರೆ. ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಬ್ಯಾಟಿಂಗ್ ಮಾಡೋದಂದ್ರೂ ಕೂಡ ವಿರಾಟ್ಗೆ ಅಚ್ಚುಮೆಚ್ಚು. ಡೆಲ್ಲಿ ವಿರುದ್ಧ 30 ಇನ್ನಿಂಗ್ಸ್ಗಳಲ್ಲಿ 1,130 ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ. ಇನ್ನು ಪಂಜಾಬ್ ವಿರುದ್ಧ ಕೂಡ ವಿರಾಟ್ ಉತ್ತಮ ದಾಖಲೆಯನ್ನು ಹೊಂದಿದ್ದಾರೆ. ಪಂಜಾಬ್ ಫ್ರಾಂಚೈಸಿ ವಿರುದ್ಧ 34 ಪಂದ್ಯಗಳನ್ನು ಆಡಿದ್ದು 36.80 ಸರಾಸರಿಯಲ್ಲಿ 1,104 ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ. ಹಾಗೆ ಹಾಲಿ ಚಾಂಪಿಯನ್ ಆಗಿರುವಂಥ ಕೋಲ್ಕತ್ತಾ ವಿರುದ್ಧ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. 32 ಇನ್ನಿಂಗ್ಸ್ಗಳನ್ನು ಆಡಿದ್ದು 40.84 ಸರಾಸರಿಯಲ್ಲಿ 1,021 ರನ್ಗಳನ್ನು ಕಲೆ ಹಾಕಿದ್ದಾರೆ. ಸೊ ಈ 4 ತಂಡಗಳ ವಿರುದ್ಧ ವಿರಾಟ್ ಕೊಹ್ಲಿ 1,000ಕ್ಕೂ ಹೆಚ್ಚು ರನ್ಗಳನ್ನು ಕಲೆ ಹಾಕಿದ್ದಾರೆ. ವಿರಾಟ್ ಅವರನ್ನು ಹೊರತುಪಡಿಸಿ ಮತ್ತಿನ್ಯಾರು ಕೂಡ ಈ ಸಾಧನೆಯನ್ನು ಮಾಡಿಲ್ಲ. ಇನ್ನು ಐಪಿಎಲ್ ಇತಿಹಾಸದಲ್ಲಿ 5 ಬಾರಿ ಚಾಂಪಿಯನ್ ಆಗಿರುವಂಥ ಮುಂಬೈ ಇಂಡಿಯನ್ಸ್ ವಿರುದ್ಧ 34 ಇನ್ನಿಂಗ್ಸ್ಗಳನ್ನು ಆಡಿದ್ದು 927 ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ. ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಕೊಹ್ಲಿಯ ಸರಾಸರಿ 32.92 ಆಗಿದೆ. ಹಾಗೆ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಅಂಕಿಅಂಶಗಳನ್ನು ನೋಡಿದರೆ ವಿರಾಟ್ ಕೊಹ್ಲಿ 896 ರನ್ಗಳನ್ನು ಸಿಡಿಸಿದ್ದಾರೆ. ರಾಜಸ್ಥಾನ ತಂಡದ ವಿರುದ್ಧ 32 ಇನ್ನಿಂಗ್ಸ್ಗಳನ್ನು ಆಡಿದ್ದು 35.84 ಸರಾಸರಿಯಲ್ಲಿ ಬ್ಯಾಟ್ ಬೀಸಿದ್ದಾರೆ. ಇನ್ನು ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ 23 ಇನ್ನಿಂಗ್ಸ್ಗಳಲ್ಲಿ 36.28 ಸರಾಸರಿಯಲ್ಲಿ 762 ರನ್ಗಳನ್ನು ಬಾರಿಸಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಅತಿ ಹೆಚ್ಚು ಕಲೆ ಹಾಕಿದ ಲಿಸ್ಟ್ನಲ್ಲಿ ಗುಜರಾತ್ ಟೈಟನ್ಸ್ ತಂಡ 8ನೇ ಸ್ಥಾನದಲ್ಲಿದೆ. ವಿರಾಟ್ ಕೊಹ್ಲಿ GT ವಿರುದ್ಧ ಆಡಿರುವಂಥ 6 ಇನ್ನಿಂಗ್ಸ್ಗಳಲ್ಲಿ 87.75 ಸ್ಟ್ರೈಕ್ ರೇಟ್ನಲ್ಲಿ 351 ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ. ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ವಿರಾಟ್ ಕೊಹ್ಲಿ 27.80 ಸರಾಸರಿಯಲ್ಲಿ 139 ರನ್ಗಳನ್ನು ಕಲೆ ಹಾಕಿದ್ದಾರೆ. ವಿರಾಟ್ ಕೊಹ್ಲಿ LSG ವಿರುದ್ಧ 5 ಇನ್ನಿಂಗ್ಸ್ಗಳನ್ನು ಮಾತ್ರ ಆಡಿದ್ದಾರೆ. ಸೊ ಇವಿಷ್ಟು ಪ್ರಸ್ತುತ ಟೂರ್ನಿಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇರುವಂಥ ತಂಡಗಳ ಎದುರು ವಿರಾಟ್ ಕೊಹ್ಲಿ ಕಲೆ ಹಾಕಿರುವಂಥ ರನ್ಸ್. ಇಷ್ಟೇ ಅಲ್ಲದೆ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ 306 ರನ್, ಗುಜರಾತ್ ಲಯನ್ಸ್ ಎದುರು 283 ರನ್, ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ವಿರುದ್ಧ 971 ರನ್, ಪುಣೆ ವಾರಿಯರ್ಸ್ ಇಂಡಿಯಾ ವಿರುದ್ಧ 128, ಕೊಚ್ಚಿ ಟಸ್ಕರ್ಸ್ ವಿರುದ್ಧ 50 ರನ್ಗಳನ್ನು ಕಲೆ ಹಾಕಿದ್ದಾರೆ. ಬಟ್ ಈಗ ಈ 5 ತಂಡಗಳು IPLನಲ್ಲಿ ಆಡ್ತಾ ಇಲ್ಲ. ಸೊ ಎಲ್ಲ ಟೀಮ್ಗಳ ಎದುರಿನ ಸ್ಕೋರ್ಗಳನ್ನು ಸೇರಿಸಿ 8,500ಕ್ಕೂ ಕೂಡ ಹೆಚ್ಚು ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ. ಸದ್ಯ ಈ ಲಿಸ್ಟ್ನಲ್ಲಿ ಸೆಕೆಂಡ್ ಪ್ಲೇಸ್ನಲ್ಲಿ ಇರೋದು ರೋಹಿತ್ ಶರ್ಮಾ. 268 ಇನ್ನಿಂಗ್ಸ್ಗಳನ್ನು ಆಡಿದ್ದು IPLನಲ್ಲಿ 6,928 ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ. ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಸದ್ಯಕ್ಕೆ ವಿರಾಟ್ ಅವರ ಹೈಯೆಸ್ಟ್ ಸ್ಕೋರ್ ರೆಕಾರ್ಡ್ನ ಬ್ರೇಕ್ ಮಾಡೋರು ಹತ್ತಿರದಲ್ಲಿ ಯಾರೂ ಕೂಡ ಇಲ್ಲ. ನಮಸ್ಕಾರ.